ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಜೋಶಿ. ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇವತ್ತಿನ ವಿಷಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಬಗ್ಗೆ ತಿಳಿಸೋಕೆ ಬಂದಿದ್ದೀನಿ. ಅದರಲ್ಲಿ ಮಕರ ರಾಶಿಯ ಫಲಾನುಫಲ ಹೇಗಿರುತ್ತೆ, ಗೋಚಾರ ಫಲ ಹೇಗಿರುತ್ತೆ, ಅವರ ಸ್ವಭಾವಗಳು ಹೇಗಿರುತ್ತೆ ಅದನ್ನು ನಾನು ನಿಮ್ಗೆ ತಿಳಿಸ್ಕೊಡೋಕೆ ಬಂದಿದ್ದೀನಿ. ಅದರಲ್ಲಿ ಮುಖ್ಯವಾದದ್ದು ಅವರಲ್ಲಿ ಏನು ಮಾಡಿದರೆ ಅವರಿಗೆ ಜಯ ಸಿಗುತ್ತೆ. ಪ್ರಯತ್ನದ ಮುಖಾಂತರ ಅವರು ಏನೇ ಕೆಲಸ ಮಾಡಿದರೂ ಕೂಡ, ಹೊಸ ಕಾರ್ಯದಲ್ಲಿ ಏನೇ ಒಂದು ಪ್ರಯತ್ನ ಮಾಡಿದರೂ ಕೂಡ ಅವರಿಗೆ ಸಕ್ಸಸ್ ಆಗುವಂಥ ಶುಭ ದಿನಗಳು ಈ ತಿಂಗಳಲ್ಲಿ ಮಕರ ರಾಶಿಯವರಿಗಿದೆ. ಅವ್ರು ಏನೇ ಕೆಲಸ ಮಾಡಲಿ, ಬಿಸ್ನೆಸ್ ಮಾಡಲಿ, ಬೀದಿ ಬದಿ ವ್ಯಾಪಾರ ಮಾಡಲಿ, ಏನೇ ಒಂದು ಕೆಲಸ ಕಾರ್ಯಗಳಲ್ಲಿ ಯಾವುದೇ ಒಂದು ತೊಡಗಿಸ್ಕೊಳ್ಳಿ, ಅದೇನೇ ಮಾಡಿದ್ರು ಕೂಡ ಅವರಿಗೆ ಸಕ್ಸಸ್ ಆಗುವಂಥ ಚಾನ್ಸಸ್ಗಳು ಈ ತಿಂಗಳಲ್ಲಿ ತುಂಬ ಇದೆ. ಸ್ವಲ್ಪ ಅವರು ದುಡ್ಡಿನ ವಿಚಾರದಲ್ಲಿ ಕೇರ್ಫುಲ್ಲಾಗಿರಬೇಕು. ದುಡ್ಡಿನ ವಿಚಾರದಲ್ಲಿ ಮಧ್ಯವರ್ತಿಗಳಾಗಿ ಒಬ್ಬರಿಂದ ಒಬ್ಬರಿಗೆ ದುಡ್ಡು ಇಸ್ಕೊಡೋದಾಗಿರಲಿ, ಇಲ್ಲ ಇವರು ದುಡ್ಡು ಬೇರೆಯವ್ರಿಗೆ ಕೊಡೋದ್ರಲ್ಲಾಗಿರಲಿ, ಇಲ್ಲ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಾಗಿರಲಿ, ಸ್ವಲ್ಪ ಕೇರ್ಫುಲ್ಲಾಗಿರ್ಬೇಕು. ಇವರು ನೋಡೋಣ ಬಿಡು ಮಾಡೋಣ ಬಿಡು ಅಂತ ಈ ರೀತಿ ವಿಚಾರದಲ್ಲಿ ಇದ್ದರೂ ಕೂಡ ಸ್ವಲ್ಪ ಇವರಿಗೆ ದುಡ್ಡಿನ ವಿಚಾರದಿಂದ ತೊಂದರೆ ತಾಪತ್ರೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಅನಾವಶ್ಯಕವಾಗಿ ವಾದ ವಿವಾದ ಮಾಡೋದು, ಬೇರೆಯವ್ರ ಹತ್ರ ಏನೂ ಗೊತ್ತಿಲ್ಲ ಅಂದರೂ ಗೊತ್ತಿದೆ ಅಂತ ಮಾತಾಡೋದು, ಅಚಾನಕ್ಕಾಗಿ ಏನೇನೋ ಮಾತಾಡೋದು, ಒಂದು ವಿಷಯದ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಇನ್ನೊಂದು ವಿಷಯದ ಬಗ್ಗೆ ಮಾತಾಡೋದು, ಈ ರೀತಿ ವಿಚಾರಗಳನ್ನು ಸ್ವಲ್ಪ ಬಿಡಬೇಕಾಗುತ್ತೆ. ಇದರಿಂದ ನಿಮ್ಮ ಅವಮಾನಕ್ಕೀಡಾಗುವಂಥ ಚಾನ್ಸಸ್ಗಳು ಇದೆ. ಸ್ವಲ್ಪ ಗೌರವಕ್ಕೆ ಧಕ್ಕೆ ಬರುವಂಥ ಚಾನ್ಸಸ್ಗಳು ಕೂಡ ಇದೆ. ಮತ್ತು ಆರೋಗ್ಯದ ಮೇಲೆ ಗಮನವಿಡಲೇಬೇಕು. ನೀವು ಎಲ್ಲನೂ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ ಅಂದ್ಕೊಂಡು ಏನೇ ಒಂದು ಕೆಲಸ ಮಾಡ್ತಾ ಇರ್ತೀರಿ. ಇದರಿಂದ ಸ್ವಲ್ಪ ನಿಮ್ಮಲ್ಲಿಯೇ ನೋವು ಉಂಟಾಗೋದು, ಸ್ವಲ್ಪ ಆರೋಗ್ಯದ ಸ್ಥಿತಿಗತಿಗಳು ಚೇಂಜ್ ಆಗ್ತಾ ಇರ್ಬೋದು. ಸ್ವಲ್ಪ ಆರೋಗ್ಯದ ಮೇಲೆ ಗಮನವಿಟ್ಟಷ್ಟು ತುಂಬ ಒಳ್ಳೆಯದು. ಯಾಕಂದರೆ ಈಗಿನ ಕಾಲದಲ್ಲಿ ಎಷ್ಟು ಆರೋಗ್ಯದ ಮೇಲೆ ಗಮನ ಇಟ್ಟರೂ ಕೂಡ ತೊಂದರೆ ತಾಪತ್ರೆಗಳು ತಪ್ಪಿದ್ದಲ್ಲ. ಸ್ವಲ್ಪ ಆದಷ್ಟು ನಿಮ್ಮ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಮೇಲೆ ಆರೋಗ್ಯದ ಮೇಲೆ ಗಮನ ಇಡಲೇಬೇಕಾಗುತ್ತೆ. ಮತ್ತು ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನೀವೊಂದು ಉದ್ಯೋಗ ಮಾಡ್ತಾ ಇರಲಿ, ಒಂದು ಬಿಸ್ನೆಸ್ ಮಾಡ್ತಾ ಇರಲಿ, ಅಥವಾ ವ್ಯಾಪಾರ ನಡೆಸ್ತಾ ಇರಲಿ, ಏನೇ ಮಾಡಿದ್ರು ಕೂಡ ಸ್ವಲ್ಪ ಶತ್ರುಗಳು ಹುಡ್ತಾ ಹೋಗ್ತಾರೆ. ಈಗ ನೀವು ಒಬ್ಬರು ಅಂಗಡಿ ಹತ್ರ ಇನ್ನೊಂದು ಅಂಗಡಿ ಹಾಕಿರ್ತೀರ, ಇಲ್ಲ ಒಬ್ಬರು ಕೆಲಸದ ಹತ್ರ ಇನ್ನೊಂದು ಕೆಲಸ ಮಾಡ್ತಾ ಇರ್ತೀರ, ಇಲ್ಲ ಒಬ್ಬರು ಬಿಸ್ನೆಸ್ ಮಾಡ್ತಾ ಇರ್ತೀರ, ಅದೇ ಬಿಸ್ನೆಸ್ ನೀವು ಮಾಡ್ತಾ ಇರ್ತೀರ. ಈ ವಿಚಾರದಿಂದ ಶತ್ರುತ್ವ ಉಂಟಾಗ್ತಾ ಹೋಗೋದು. ಇದರಿಂದ ನಿಮಗೆ ಎಲ್ಲ ಕಡೆಯಿಂದನೂ ದುಡ್ಡಿನಲ್ಲಿ ಆಗಿರ್ಬೋದು, ಹಣ ಮತ್ತು ಜನರಿಂದ ಆಗಿರ್ಬೋದು, ಮತ್ತು ಇನ್ನಿತರ ಯಾವುದೇ ಒಂದು ಕಾಟದ ರೂಪದಲ್ಲಿ ಕೊಡ್ಬೋದು. ಅವರು ಸ್ವಲ್ಪ ಶತ್ರುತ್ವ ಹುಟ್ಟುವಂಥ ಚಾನ್ಸಸ್ಗಳು ಕೂಡ ಈ ಟೈಮಲ್ಲಿದೆ. ಮತ್ತು ಈ ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ಗಂಡ ಹೆಂಡತಿಯ ಮಧ್ಯೆ ಒಳ್ಳೆಯ ಬಾಂಧವ್ಯ, ಪ್ರೀತಿ, ವಿಶ್ವಾಸ ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಅಕಸ್ಮಾತ್ ನೀವೇನೋ ಪ್ರೀತಿಸ್ತಾ ಇದ್ದರೂ ಕೂಡ ಪ್ರೀತಿ ಪ್ರೇಮ ವಿಚಾರದಲ್ಲಿ ಒಳ್ಳೆಯ ಬಾಂಧವ್ಯ ಕೂಡ ಅವರಿಗೂ ಕೂಡ ಇರುತ್ತೆ. ಏನೇ ಮಾಡಿದ್ರು ಕೂಡ ಬಿಟ್ಟು ಹೋಗುವಂಥ ಚಾನ್ಸಸ್ಗಳು ಕಮ್ಮಿ ಇರುತ್ತೆ. ನಿಮ್ಮ ಮಧ್ಯೆ ಎಷ್ಟೇ ಗಲಾಟೆ ಇರ್ಬೋದು, ಜಗಳ ಇರ್ಬೋದು, ಎಷ್ಟೇ ಡೌಟ್ಗಳು ಇದ್ದರೂ ಕೂಡ ಒಳ್ಳೆಯ ಪ್ರೀತಿ, ವಿಶ್ವಾಸ, ಬಾಂಧವ್ಯ ಈ ತಿಂಗಳಲ್ಲಿ ನಿಮಗೆ ಭಾಳ ನಿರೂಪಣೆ ಆಗ್ತಾ ಹೋಗುತ್ತೆ. ಮತ್ತು ಭೂ ವಿಚಾರದಲ್ಲಿ, ಗೃಹ ಕಟ್ಟಡದಲ್ಲಿ, ವಾಹನ ಖರೀದಿಯಲ್ಲಿ ನಿಮಗೆ ಎಲ್ಲ ರೀತಿ ಶುಭ ದಿನಗಳು ಈ ಆಗಸ್ಟ್ ತಿಂಗಳು. ನೀವು ಏನೇ ಒಂದು ಮಾಡೋಕ್ಕೋಗ್ಲಿ, ಸೈಟ್ ಅಥವಾ ಹೊಲ ತಗೊಳಕ್ಕೆ ಹೋಗಲಿ, ಗೃಹ ಮನೆ ಕಟ್ಟೋದಕ್ಕೆ ಹೋಗಲಿ, ವಾಹನ ಖರೀದಿ ಮಾಡಿದ್ರು ಕೂಡ ಒಳ್ಳೆಯ ಸಮಯ. ಅದರಿಂದ ನಿಮಗೆ ಮುಂದೆ ಲಾಭ ಬರುವಂಥ ಚಾನ್ಸಸ್ಗಳು ಕೂಡ ಇದೆ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಸ್ವಲ್ಪ ಮೋಸ ಹೋಗುವಂಥ ಚಾನ್ಸಸ್ಗಳು ಇದೆ. ಸ್ವಲ್ಪ ಗಮನ ಇಡಬೇಕು. ಪಿತ್ರಾರ್ಜಿತ ಆಸ್ತಿ, ನಿಮ್ಮ ತಂದೆ ತಾಯಿ ಪೂರ್ವಜರ ಕಾಲದಿಂದ ಆಸ್ತಿ ಬರ್ತಾ ಹೋಗುತ್ತೆ. ಅಣ್ಣ ತಮ್ಮಂದಿರ ಮಧ್ಯೆ ವಾದ ವಿವಾದ ನಡೀತಾ ಹೋಗುತ್ತೆ, ಗಲಾಟೆಗಳು ಉಂಟಾಗ್ತಾ ಹೋಗುತ್ತೆ. 4 ಜನ ನಿಮ್ಮಲ್ಲೂ ಶತ್ರುಗಳಿರ್ತಾರೆ, ಅವರಲ್ಲೂ ಶತ್ರುಗಳಿರ್ತಾರೆ. ಆ ಆಸ್ತಿನ ನಿಮಗೂ ಬಿಟ್ಕೊಡ್ಬಾರ್ದು ಅಂತ ಇರ್ತಾರೆ, ಅವ್ರಿಗೂ ಬಿಟ್ಕೊಡ್ಬಾರ್ದು ಅಂತ ಇರ್ತಾರೆ. ಈ ಇಬ್ಬರು ನಡುವೆ ಮೂರನಿಗೆ ಲಾಭ ಆಗುವಂಥ ಚಾನ್ಸಸ್ಗಳು ಬೇಡ. ಏನೇ ಇದ್ದರೂ ಕೂಡ ಸಂಧಾನದ ಮುಖಾಂತರ, ಏನೇ ಒಂದು ಮಾತಿನ ಮುಖಾಂತರ ಬಗೆಹರಿಸಿದಷ್ಟು ನಿಮಗೆ ಅನುಕೂಲ. ಕೋರ್ಟ್ ಮೆಟ್ಲೇರಿ ನೀವು ಎಷ್ಟೇ ದುಡಿದು ಇದು ಮಾಡಿದ್ರು ಕೂಡ, ಕಷ್ಟಪಟ್ಟರು ಕೂಡ ಲಾಸ್ಟಿಗೆ ಟೈಮ್ ಹೋಗ್ತಾನೆ ಹೊರತೋಗಿ ನಿಮಗೆ ಆಸ್ತಿಲಿ ಭಾಗ ಬರುವಂಥ ಚಾನ್ಸಸ್ಗಳು ಕಮ್ಮಿ ಇದೆ. ಏನೇ ಆದರೂ ಕೂಡ ಕುಂತು ಇಬ್ಬರು ಮಾತಾಡಿ
ಎಷ್ಟು ಬರಬೇಕು, ನಿಮಗೆ ಎಷ್ಟು ಬರಬೇಕು, ಅದ್ರ ಮುಖಾಂತರ ಸಂಧಾನದ ಮುಖಾಂತರ ನೀವು ಹೋದಷ್ಟು ಪಿತ್ರಾರ್ಜಿತ ಆಸ್ತಿಯಲ್ಲಿ ನಿಮಗೆ ಎಲ್ಲ ರೀತಿ ಅನುಕೂಲ ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ನೆಗ್ಲಿಜೆನ್ಸಿ ಮಾಡಿ ನಾನು ಅದು ನೋಡ್ಕೊತೀನಿ ಇದು ನೋಡ್ಕೊತೀನಿ ಅಂತೇಳಿ ನೀವು ಮುಂದುವರೆದಷ್ಟು ನಿಮಗೆ ಮೋಸ ಹೋಗುವಂಥ ಚಾನ್ಸಸ್ಗಳು ಇದೆ. ಸ್ವಲ್ಪ ಗಮನ ಇಡಿ. ಮತ್ತು ಅಣ್ಣ ತಮ್ಮಂದಿರ ಮಧ್ಯೆ ವೈಮನಸ್ಸು ಬರ್ತಾ ಹೋಗುತ್ತೆ. ಈ ಆಸ್ತಿ ವಿಚಾರದಲ್ಲಾಯಿತು, ಹಣಕಾಸಿನಲ್ಲಿ ವಿಚಾರ ಆಯಿತು, ಮತ್ತು ಇನ್ನಿತರ ಯಾವುದೋ ಒಂದು ವಿಚಾರ ಆಯಿತು ಮನೆಯಲ್ಲಿ, ಏನೇ ಮಾಡಿದ್ರೂ ಕೂಡ ಸ್ವಲ್ಪ ವೈಮನಸ್ಸು ಬರ್ತಾನೆ ಹೋಗುತ್ತೆ. ಸ್ವಲ್ಪ ಇದ್ರ ಮೇಲೆ ನಿಗಾ ಇಡಿ. ಈ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಆರ್ಥಿಕ ಸಮಸ್ಯೆ ತುಂಬಾ ಸ್ವಲ್ಪ ಕಾಡ್ತಾ ಹೋಗುತ್ತೆ. ಸ್ವಲ್ಪ ಅದ್ರ ಜೊತೆಗೆ ಸ್ವಲ್ಪ ಮನೆಯಲ್ಲಿ ಅಣ್ಣ ತಮ್ಮಂದಿರ ಮಧ್ಯೆ ವೈಮನಸ್ಸು ಬರ್ತಾ ಹೋಗುತ್ತೆ. ಇದೆಲ್ಲ ರೀತಿ ಮೀರಿ ನೀವು ಸ್ವಲ್ಪ ಮಂಗಳವಾರ ಶುಕ್ರವಾರ ಅಮ್ಮನವರ ದರ್ಶನ ಮಾಡಿ ಎಲ್ಲನೂ ಸರಿ ಹೋಗ್ತಾ ಹೋಗುತ್ತೆ. ಮತ್ತು ನಿಮ್ಮಲ್ಲಿ ಏನೇ ಕಿರಿಕಿರಿ, ಮನಸ್ತಾಪ, ಮನೆಯಲ್ಲಿ ಅಶಾಂತಿ, ಕುಟುಂಬದಲ್ಲಿ ಅವ್ಯವಸ್ಥೆಗಳಿದ್ದರೆ, ಮತ್ತು ನಿಮ್ಮಲ್ಲಿ ಏನಾದರೂ ದೋಷಗಳು ಕಾಣ್ತಾ ಇದ್ದರೆ ನಮ್ಮನ್ನೊಮ್ಮೆ ಸಂಪರ್ಕಿಸಿ. ಸರ್ವೇ ಜನ ಸುಖಿನೋ ಭವಂತು.